ಏನೋ ಫುಲ್ಲು ಈ ಅಣ್ಣ ಹೆಂಡ್ಕೆ ಸಖತ್ ಹಸೆ ಸಿಕ್ಕರೆ ಲೋಡ ಕ್ಯಾಬಿನ್ ಮೇಲೆ ಎಲ್ಲ ಫೋಟೋ ಸಖತ್ತಾಗಿ ಯಾಕೋ ಬಾಯೆಲ್ಲ ಕಸರೆ ಹೊಡಿತಾ ಇತ್ತು. ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಹೋಗಿ ಅಂಗಡಿನಲ್ಲಿ ತಗೊಂಬಂದೆ ಲೇಸು 5 ರೂಪಾಯಿ ಕೊಟ್ಟು ಅದಿಷ್ಟೇಷ್ಟು ಕೊಟ್ಟಿದ್ರು. ಹೊಟ್ಟೆ ತುಂಬಿಲ್ಲ, ಯಾಕೋ ಮನ್ಸಿಗೆ ನೆಮ್ಮದಿ ಆಗಲಿಲ್ಲ. ಅದಕ್ಕೆ ನಮ್ಮ ಕ್ರಾಸ್ಗೆ ಹೋಗಿ ಅಲ್ಲೊಂದು ಚಿಪ್ಸ್ ಅಂಗಡಿ ಇದೆ, ಅಲ್ಲಿ ಮುದ್ದೆ ತಿಂದರೆ ದೇಹಕ್ಕೆ ಒಳ್ಳೆಯದು, ದೇಹಕ್ಕೆ ತಂಪು, ರಟ್ಟೆಗೆ ಬಲ. ಆದರೆ ತಿಂದಿದ್ದು ಏಟ್ಗೆ ಮುದ್ದೆ ತಿನ್ಬಿಟ್ರೆ ನಿದ್ದೆ ಬರ್ತದೆ. ನಾನು ಏನು ಮಾಡಲಿ? ಯಾವುದೋ ಒಂದು ಮರ ಕೆಳಗಡೆ ಮಲ್ಕೊಂಡು ನಿದ್ದೆ ಹೋಗ್ಬಿಡೋಣ ಅನಿಸ್ತೈತೆ ಕಣ್ರಿ. ಈ ನೀಲಗಿರಿ ತೋಪು ಗೌರ್ಮೆಂಟು ಬ್ಯಾನ್ ಮಾಡಿದೆ. ಅದು ಏನಕ್ಕೆ ಬ್ಯಾನ್ ಮಾಡಿದೆ ಗೊತ್ತಾ ನಿಮಗೆ? ಯಾರನ್ನ ಸಂಸಾರಿ ಕಸಬ್ದಾರನ್ನ ಬಂದು ನೋಡಿದ್ರೆ ನಾನು ಏನು ಅನ್ಕೊತಾನೆ ಗೊತ್ತಾ, ಈ ಅಂಚಲ್ಲಿ ಏನೋ ನಿಂತ್ಕೊಂಡು ನೋಡೋಣ ಅಂದರೆ ಈ ನನ್ನ ಮಗನ ಬರೋದೆಲ್ಲ ಎತ್ಕೊಂಡಾಗ ಬೀರುನಲ್ಲಿ ಮಡಗ್ತಾನೆ, ಅಥವಾ ಬ್ಯಾಂಕಲ್ಲಿ ಹಾಕಿ ಮಡಗ್ತಾನೆ, ಇಲ್ಲ ಬಡ್ಡಿಗಳಿಗೆ ಬಿಡ್ತಾನೆ. ಅದಕ್ಕೆ ತೋಟಕ್ಕೆ ಏನೂ ಹಾಕಿಲ್ಲ, ದಟ್ಟಿದ್ರೆ ನನ್ನ ಮಗನು ಅಂತ ಬೈಕಂತಾರೆ. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಆಗಿದೆ 7:30. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತೋಟಕ್ಕೆಲ್ಲ ಆಲ್ಮೋಸ್ಟ್ ಒಂದು 6 ಗಂಟೆಗೆಲ್ಲ ಬಂದರೆ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನನ್ನ ರೋಟೀನ್ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು. ಡೈಲಿ ಮಧ್ಯಾಹ್ನ ನೀವು ಮೊಬೈಲ್ಗೆ ನಾವು ಬರ್ತೀವಿ, ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಬಂದರೆ ಏನೋ ನೀವು ಮಾಡೋ ಒಂದು ಲೈಕು. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಓಕೆ ಬನ್ನಿ, ಇವಾಗ ಏನೆಲ್ಲ ದಬ್ಬಾಕೋಣ, ಸಂಜೆವರೆಗೂ ಏನೆಲ್ಲ ದಬ್ಬಾಕ್ತೀನಿ ನೋಡೋಣ. ಮುಂದೆ ಜಿಮ್ಮೆವನ್ನೇ ನೋಡ್ಕ, ಬಾಲ ಅಂತ ಹೊಳ್ಬಿಡಿಯ ಪಾಪ. ಈ ನನ್ನ ಮಗನ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಏನಮ್ಮ ಅಲ್ಲೇ ಇವನು ಮಲ್ಕೊಳೋದು ನೋಡು. ಔಷಧಿ ಹೊಡಿಯೋವಾಗ ಒಂದೊಂದು ಸಾಲಾಗ ಹೋಗಿ ಸಕ್ನೆ ಎದೋಳವನು. ಬಿಸ್ಕೆಟ್ಗಳು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡವನೆ ನೆರಳಾಗ. ಯಜ್ಮೆ ಓಯ್ ಮೈ ಮೇಲೆ ಹಿಂಗೆ ಜ್ಞಾನ ಆಯ್ತಾನೆ ನೋಡು ಮುಂಡೆ ಮಗನ್ಕ. ಕಾಯಿ ಬಿಡಿಸಿ ಕುತ್ಕೊಂಡಿದ್ದೀವಿ. ಇವಾಗ ಸುಸ್ತೇನಾಗಿಲ್ಲ. ಒಂದೊಂದು ಸಾಲ ಪೂರ್ತಿ ಹೋಗಿದ್ದೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ನಮಗೂ ಕೂಡ ನಿಂತು ಕಾಲುಗಳೆಲ್ಲ ಜರ ಬಂದಿರ್ತೈತೆ ಅಲ್ಲೇನಮ್ಮ ಅಲ್ವಾ? ಕಾಲುಗಳಿಗೆಲ್ಲ ಜರ ಬಂದಿರ್ತೈತೆ. ಹಾಗಾಗಿ ಕುತ್ಕೊಂಡಿದ್ದೀವಿ. ಈ ಕಡೆ ನಮ್ಮಮ್ಮ ಕೂತ್ಕೊಂಡು ಎಲ್ಲ ಅಡಿಕೆ ಹಾಕ್ತಾವ್ರೆ. ಎಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಈ ತೋಪುದು ನೆರಳಲ್ಲಿ ಕೂತಿದ್ದೀವಿ. ಈ ನೀಲಗಿರಿ ತೋಪು ಗೌರ್ಮೆಂಟು ಬ್ಯಾನ್ ಮಾಡಿದೆ. ಅದು ಏನಕ್ಕೆ ಬ್ಯಾನ್ ಮಾಡಿದೆ ಗೊತ್ತಾ ನಿಮಗೆ? ನೋಡಿ, ಇದೆ ನೀಲಗಿರಿ ತೋಪು. ಇದು ನೀಲಗಿರಿ ಮರನ ಗೌರ್ಮೆಂಟು ಬ್ಯಾನ್ ಮಾಡಿದೆ. ಯಾಕೆ ಗೊತ್ತಾ? ಒಂದು, ಅಂತರ್ಜಲ ಕಡಿಮೆ ಮಾಡುತ್ತೆ. ಎರಡನೇದು ರೀಸನ್ ಏನು ಅಂತ ಹೇಳಿದ್ರೆ ನೋಡ್ರಿ, ಆ ಕಡೆ ತೊಂಡೆ ಗಿಡ ಯಾವ ಥರ ಇದೆ, ಈ ಸೈಡು 3 ಗುಣಿ ಪಟ್ಟಲ್ಲಮ್ಮ, 3 ಗುಣಿ ಪಟ್ಟು ನೋಡ್ರಿ ಯಾವ ಥರ ಇದೆ ಅಂತ ಹೇಳಿದ್ರೆ ಯಾರನ್ನ ಸಂಸಾರಿ ಕಸಬ್ದಾರನ್ನ ಬಂದು ನೋಡಿದ್ರೆ ನಾನು ಏನು ಅನ್ಕೊತಾನೆ ಗೊತ್ತಾ, ಈ ಅಂಚಲ್ಲಿ ಏನೋ ನಿಂತ್ಕೊಂಡು ನೋಡೋಣ ಅಂದರೆ ಈ ನನ್ನ ಮಗನ ಬರೋದೆಲ್ಲ ಎತ್ಕೊಂಡಾಗ ಬೀರುನಲ್ಲಿ ಮಡಗ್ತಾನೆ, ಅಥವಾ ಬ್ಯಾಂಕಲ್ಲಿ ಹಾಕಿ ಮಡಗ್ತಾನೆ, ಇಲ್ಲ ಬಡ್ಡಿಗಳಿಗೆ ಬಿಡ್ತಾನೆ. ಅದಕ್ಕೆ ತೋಟಕ್ಕೆ ಏನೂ ಹಾಕಿಲ್ಲ, ದಟ್ಟಿದ್ರೆ ನನ್ನ ಮಗನು ಅಂತ ಬೈಕಂತಾರೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಈ 3 ಗುಣಿ ಪಟ್ಟು ಇಲ್ಲಿ ನಾವು ಬಿಡೋ ನೀರು ಮತ್ತು ಬೇಸಾಯ ಮತ್ತು ಗೊಬ್ಬರ 8,000 ಒಂದು ಲೋಡ್ ಗೊಬ್ಬರ, ಇದನ್ನೆಲ್ಲ ಬಂಡವಾಳ ಹಾಕಿ ನಾನು ಕಷ್ಟ ಬಿದ್ದು ಬಂಡವಾಳ ಹಾಕೋದು, ಸಾಲವೆಲ್ಲ ಮಾಡಿ ಇದು ಆರಾಮಾಗಿ ಕುತ್ಕೊಂಡು ತಿನ್ನೋದು. ಯಾಕಂದರೆ ಬೇರುಗಳು ಬಂದು ಅಲ್ಲಿ ಗಂಟ ರನ್ನಿಂಗ್ ಆಗಿದ್ದಾವೆ. ನಾವು ತೋಟಕ್ಕೆ ಬಿಡೋ ನೀರು ಬೇಸಾಯ ಎಲ್ಲ ಹೇಳ್ಕೊಳುತ್ತೆ. ಹಾಗಾಗಿ ಗೌರ್ಮೆಂಟು ನೀಲಗಿರಿ ಮರನ ಬ್ಯಾನ್ ಮಾಡಿರೋದು. ಈಗ ಸಮಯ ಬಂದು ಬೆಳಗ್ಗೆ 10:03 ಆಗಿದೆ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಂದರೆ ಬಿಸಿ ರಾಗಿ ಮುದ್ದೆ ಮತ್ತು ಪಳಕಾಯಿ ಸಾರು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಮುದ್ದೆ ತಿಂದರೆ ದೇಹಕ್ಕೆ ಒಳ್ಳೆಯದು, ದೇಹಕ್ಕೆ ತಂಪು, ರಟ್ಟೆಗೆ ಬಲ. ಆದರೆ ತಿಂದಿದ್ದು ಏಟ್ಗೆ ಮುದ್ದೆ ತಿನ್ಬಿಟ್ರೆ ನಿದ್ದೆ ಬರ್ತದೆ. ನಾನು ಏನು ಮಾಡಲಿ? ಯಾವುದೋ ಒಂದು ಮರ ಕೆಳಗಡೆ ಮಲ್ಕೊಂಡು ನಿದ್ದೆ ಹೋಗ್ಬಿಡೋಣ ಅನಿಸ್ತೈತೆ ಕಣ್ರಿ. ಮರಗಳಿಗೇನು ಮಸ್ತಾಗಿದ್ದಾವೆ, ಯಾವುದೋ ಒಂದು ಮರ ಕೆಳಗಡೆ ನಿದ್ದೆ ಹೋಗೋಣ ಅನಿಸ್ತೈತೆ. ಆದರೆ ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಕೆಲಸ ನಡೆಯೋದು ಯಾರು? ಕೆಲಸ ಮಾಡೋದು ಯಾರು ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕು. ಓಕೆ, ಮುದ್ದೆ ತಿಂದಿದ್ದೀವಿ, ಕುತ್ಕೊಂಡು ನಿಂತ್ಕೊಂಡು ಹೆಂಗೆ ಕೆಲಸ ಮಾಡೋಣ. ಇನ್ನೇನು ಮಾಡೋಕ್ಕಾಗ್ತದೆ? ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ, ಕಾಯೆಲ್ಲ ಬಿಡಿಸಿ ಮೂಟೆ ಮಾಡಿದ್ದಾಯಿತು. ಈಗ ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀವಿ, ಚಕ್ಕು ಕೂಡ ಮಾಡ್ಕೊಂಬಂದಿದ್ದಾಯಿತು. ಎಲ್ಲ ರನ್ನಿಂಗ್ ಆಗ್ತಾವೆ ಆಲ್ಮೋಸ್ಟು. ಈಗ ಸಮಯ ಬಂದು ಯಜ್ಮೆ ಗುಣಿ ನಂಗೆ ಮಲ್ಕೊಂಬೇಡ, ನೀರು ಬೀಳ್ತೈತೆ. ನಿಂಗೂ ಚೆನ್ನಾಗಿ ಗೊತ್ತು ನಾನೇನು ಹೇಳೋದು. ಗುಣೆ ಹತ್ರ ಹೋಗಿ ನಿಂತ್ಕೊಂತೀಯ?
ತಣ್ಣಗದಂತನಾ? ಹಾಂ ಏಕಂತ್ರಿ ನನ್ನ ಮಗನೇ ಬಾಲ್ ನನ್ನ ಮಗನ ನೀನು ಎಲ್ಲ ಚೆಕ್ ಮಾಡ್ದ ಒಬ್ರೆ ಮಕ್ಕ ನೀರು ಬೀಳ್ತೈತೆ ಅಂದ್ಬಿಟ್ಟು ಕೈ ತೊಳಿತದೆ ಇಲ್ಲ ಸಂಸಾರ ನೀನಾ? ಈಗ ಮೂಟೆ ಎಲ್ಲ ಹಾಕ್ಬಿಟ್ಟು ಬಂದು ಕೆಲಸ ಮುಗೀತು ಇಲ್ಲಿಗೆ ಆಲ್ಮೋಸ್ಟ್. ಇನ್ನು ಕರೆಂಟು ಕೂಡ ಇದೆ, ತೋಟಕ್ಕೆ ನೀರು ಕೂಡ ಓಡ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ತೋಟಕ್ಕೆ ನೀರು ಬಿಡಬೇಕು. ಈ ಕಡೆ ನಮ್ಮಮ್ಮ ಕೈ ತೊಳಿತಾವ್ರಿ. ಕೈ ತೊಳಿತಾ ಪ್ರೇಮಕ್ಕ ಏನಮ್ಮ ಎಷ್ಟು ಕಿಶ್ ಎಲ್ಲ ಕಟ್ತಾ ಇದೆಯಾ? ಏನು ಸಮಾಚಾರ? ಗಿಡಕ್ಕ ಮಿಶು ಹೇಳಿದ್ದೀರ ಪಾಲಿ ಹೌಸ್ ಮಾಡಿಸ್ಕೊಂಡಿದ್ದೀರಿ ಏನಮ್ಮ? ಏನಂದರೆ ಒಂದು ಎಲೆ ಕಿತ್ಕೊಂಡ್ ಬಂದಿದ್ದಾರೆ ಮೊನ್ನೆ ಊರಿಂದ, ಅದಕ್ಕೆ ಮಿಶ್ ಬೇರೆ ಕಟ್ಟಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರು ಕಿತ್ಕೊಂಡು ಹೋಗ್ಬಿಡ್ತು ಸದ್ಯಕ್ಕೆ. ಓಕೆ ಫ್ರೆಂಡ್ಸ್, ಇನ್ನು ಈ ಗಾಳಿ ಏನೋ ಬೀಸ್ತಾ ಇದೆ, ಮಳೆನೇ ಇಲ್ಲ. ಈ ಕಡೆ ಮೊದಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಯಾವಾಗ ಮಳೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಮಳೆ ಅಂತೂ ಇಲ್ಲೇ ಇಲ್ಲ. ಎಲ್ಲ ಉಳಿಸಿ ರೆಡಿ ಮಾಡಿದ್ದಾರೆ, ಎಲ್ಲ ಉಳಿಸಿ ರೋಡ್ರಿ ಬೋರ್ಡ್ ಎಲ್ಲ ರೆಡಿ ಮಾಡಿ ಬಿಟ್ಕೊಂಡವ್ರೆ. ಇನ್ನೇನು ಈ ಕಡೆ ಮಳೆ ಬಿದ್ದಿದ್ದ ಸಾಕನೆ ಹೊಲಗಳ ಬಿತ್ತಕ್ಕೆ ಇನ್ನೂ ಬಿತ್ತೋದಿಲ್ಲ, ಇನ್ನೂ ಸ್ವಲ್ಪ ತಯಾರಿ ಮಾಡ್ಕೊತಾರೆ. ಓಕೆ, ಈಗ ಸಮಯ ಬಂದು ಮಧ್ಯಾಹ್ನ 1:30 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಇಷ್ಟು ರೋಟಿನ್ ನಡೀತು ನನ್ನ ಕೆಲಸ. ಇನ್ನು ಮನೆ ಕಡೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಟೀ ಕುಡ್ಕೊಂಡು ಮತ್ತೆ ತೋಟಕ್ಕೆ ಬಂದು ಜಾಯ್ನ್ ಆಗೋಣ. ಓಕೆ, ಇನ್ನು ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೇನು ಸ್ವಲ್ಪ ತಿರುಗ್ಬಿಟ್ಟು ಮನೆ ಕಡೆ ಹೊರಡೋಣ. ಮೂಟೆ ಎತ್ತವ್ರು ಯಾರು ಇಲ್ಲ ಬಾ ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ ಮೂಟೆ ಹಾಕೋದಲ್ದಿರೆ ಇವತ್ತು ಬೇರೆ ಗಾಡಿಗೆ ಬೇರೆ ಲೋಡ್ ಮಾಡ್ಕೊಡ್ಬೇಕು. ಏನ ಫುಲ್ಲು ಅಣ್ಣ ಹೆಣ್ಕೆ ಸಖತ್ ಹಸೆ ಸಿಕ್ಕರೆ ಲೋಡ ಕ್ಯಾಬಿನ್ ಮೇಲೆ ಎಲ್ಲ ಫೋಟೋ ಸಖತ್ತಾಗಿ ವಾ 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 ನಿಧಾನ ಇರ್ಕೋ, ಹಂಗೆ ಪಳ್ಳ ಇದ್ದು ಪೋ ಆರಾಮ, ಹಂಗೆ ಪೋ ಮಸ್ತ್ ಆಗ್ತು ಜಾಗ. ಎಲ್ಲ ಕೋತಾವನಿ ಅವನು 12 ಬಿಲ್ ಗಾಡಿ ತೀರ್ಸಂಗೆ ಬೇಡ್ಕೊಳ್ತಾವ. ಈಗ ಸಮಯ ಆಗಿದೆ 4 ಗಂಟೆ. ಮಲ್ಕೊಂಡು ಎದ್ದೊಳ್ದೆ, ಯಾಕೋ ಬಾಯೆಲ್ಲ ಕಸರೆ ಹೊಡಿತಾ ಇತ್ತು. ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಇಲ್ಲೋಗಿ ಅಂಗಡಿನಲ್ಲಿ ತಗೊಂಬಂದೆ ಲೇಸು 5 ರೂಪಾಯಿ ಕೊಟ್ಟು. ಅದು ಇಷ್ಟೇಷ್ಟು ಕೊಟ್ಟಿದ್ರು, ಹೊಟ್ಟೆ ತುಂಬಿಲ್ಲ. ಯಾಕೋ ಮನ್ಸಿಗೆ ನೆಮ್ಮದಿ ಆಗಲಿಲ್ಲ. ಅದಕ್ಕೆ ನಮ್ಮ ಕ್ರಾಸ್ಗೆ ಹೋಗಿ ಅಲ್ಲೊಂದು ಚಿಪ್ಸ್ ಅಂಗಡಿ ಇದೆ, ಅಲ್ಲಿ 100 ರೂಪಾಯಿ ಕೊಟ್ಟು ಇಷ್ಟು ತಗೊಂಬಂದಿದ್ದೀನಿ. ಡೈಲಿ ಒಂದಷ್ಟು ತಿನ್ನೋಣ ಮೇಯೋಣ ಅಂತ. ಚೆನ್ನಾಗಿರುತ್ತೆ. ಈ ಅಂಗಡಿನಲ್ಲಿ ಲೇಸ್ ತಗೊಂಡ್ರೆ 5 ರೂಪಾಯಿ ಕೊಟ್ಟು ನಾ ಇವಾಗ ಬಾಯಿಗೆ ಸಾಲಲ್ಲ, ಅಷ್ಟು ಕೊಡ್ತಾರೆ, ಗೊತ್ತಲ್ವ ನಿಮಗೆ. ಓಕೆ, ಸ್ನ್ಯಾಕ್ಸ್ ತಿನ್ಬಿಟ್ಟು ತೋಟಕ್ಕೆ ಹೋಗಿ ಕೆಲಸ ನೋಡೋಣ ಬನ್ನಿ. ಈಗ ಸಂಜೆ ಬಂದು ಮತ್ತೆ ಕಾಯಿ ಬಿಡ್ಸೋಕೆ ಬಂದ್ರಿ ಕಣ್ರಿ. ನಾನು ಮತ್ತು ನಮ್ಮಮ್ಮ ಮೇಲಿನ ಟಾಕ್ ಮುಗೀತು. ಇವಾಗ ಸೆಂಟ್ರ್ ಟಾಕ್ ಹಿಡ್ದಿದ್ದೀವಿ. ಮೇಲಿನ ಟಾಕಾಗಿ ಸ್ವಲ್ಪ ಬಿಡಿಸಿದ ಕಾಯಿ ಅದನ್ನು ಚೀಲದಾಗೆ ಎತ್ಕೊಂಡ್ಬಂದು ಅಲ್ಲಿಟ್ಟಿದ್ದೀನಿ. ಇನ್ನು ಇದು ಸೆಂಟ್ರ್ ಟಾಕು ಶುರು ಆಯಿತು. ಇನ್ನು ಈ ಟಾಕು ಮುಗಿಸ್ಬೇಕು ಕಣ್ರಿ. ಇನ್ನೇನೆ ಎಲ್ಲ ಮೇಲಿನ ಟಾಕ್ ಮುಗೀತು. ಇವಾಗ ಬಂದು ಸೆಂಟ್ರ್ ಟಾಕ್ ಹಿಡ್ದಿದ್ದೀವಿ. ಸಾಲು ಬಂದು ಫಸ್ಟ್ನೇ ಸಾಲು ಬಂದು ಸ್ವಲ್ಪ ಮೋಟೋ ಸಾಲು, ಹಾಗಾಗಿ ನಮ್ಮಮ್ಮ ಹಿಡ್ಕೊಂಡವ್ರೆ. ಈ ಸಾಲು ಬಂದು ನಾನು ಹಿಡ್ಕೊಂಡಿದ್ದೀನಿ. ಆ ಸಾಲು ಬಂದು ನಮ್ಮಮ್ಮ ಬಿಡಿಸ್ತವ್ರೆ, ಈ ಸಾಲು ಬಂದು ನಾನು ಬಿಡಿಸ್ತಾ ಇದ್ದೀನಿ ಕಣ್ರಿ. ಈಗ ಕಾಯೆಲ್ಲ ಬಿಡಿಸಿದ್ದಾದ್ಮೇಲೆ ನೆಕ್ಸ್ಟ್ ನಾನು ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಗಂದ್ರೆ ಮಿಷಿನ್ ಮನೆ ಹತ್ರಗೆ, ಯಾಕಂದರೆ ಸೌದೆ ಎತ್ಕೊಬರ್ಬೇಕು ಕಣ್ರಿ. ಹಾಗಾಗಿ ಸೌದೆ ಕಟ್ ಮಾಡಿದ್ದಾರೆ, ಅದನ್ನು ಎತ್ಕೊಂಡು ನಮ್ಮ ಮನೆ ಕಡೆ ಹೊರಡಬೇಕು. ಏನಕ್ಕಪ್ಪ ಸೌದೆ ಇವತ್ತು ಸೌದೆನಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನಂದರೆ ನೀರು ಕಾಯಿಸೋದಕ್ಕೆ ಸೌದೆ ನಾವು ಅದರಲ್ಲೇ ಹಟ್ಕೊಳೋದು. ಇವಾಗ ಈ ಸೌದೆ ನಮಗೋಸ್ಕರ ಇಲ್ಲಿ ವೆಯ್ಟಿಂಗ್ ಮಾಡ್ತಾ ಇದೆ. 2 ಲಾಟ್ ಇದೆ. ಇವಾಗ ಸದ್ಯಕ್ಕೆ ಈ 1 ಹೊರೆ ಎತ್ಕೊಂಡು ಹೋದರೆ ಸಾಕು.
ಮನೆಯಾಗ ಆಗುತ್ತೆ. ಇನ್ನೊಂದು ಹೊರೆ ಆತೈತೆ, ಅದು ಇನ್ನೊಂದು ದಿನ ಬಂದು ಕಟ್ಕೊಂಡು ಎತ್ಕೊಂಡು ಹೋಗೋಣ. ಸದ್ಯಕ್ಕೆ ಒಂದು ಹೊರೆ ಕಟ್ ಮಡಗಿದ್ದೀನಿ, ಇನ್ನು ಇದನ್ನ ಎತ್ಕೊಂಡು ಹೋಗ್ಬೇಕು. ನನಗೋಸ್ಕರ ಇಬ್ಬರು ಅಭಿಮಾನಿಗಳು ಬೇರೆ ಕಾಯ್ತವ್ರೆ, ನಮ್ಮ ಜಿಮ್ಮಿ ಮತ್ತು ನಮ್ಮ ಕರೆವಳು ಇಬ್ಬರು ಕೂಡ ಕಾಯ್ತವ್ರೆ. ಯಾಕ ಯಜ್ಮಿ ಕರೆವಳೆ? ಈ ಕಡೆ ನೋಡಿದ್ರೆ ಎಲ್ಲಿಂದೆಲ್ಲೋ ಮೋಡಾಗ್ಲೆದೊಳ್ತಾವೆ, ಆದರೆ ಮಳೆನೇ ಇಲ್ಲ. ಇನ್ನೇನು ನೋಡ್ರಿ, ಇಲ್ಲೂ ಒಳ್ಳೆ ಮೋಡ ಐತೆ. ಇದು ಬಂದರೆ ಒಳ್ಳೆ ಮಳೆ ಬರ್ಬೋದು. ಮತ್ತು ಈ ಕಡೆ ಕೈವಾರ ಸೈಡು ಇದು ಕೂಡ ಅಷ್ಟೇ ಒಳ್ಳೆ ಮೋಡ ಇದೆ. ಮಳೆ ಬಂದರೆ ಒಳ್ಳೆ ಮಳೆ ಬರ್ಬೋದು, ಆದರೆ ಬರೋದಂತೂ ಇಲ್ಲ. ಅದೇ ಟೈಮ್ಗೆ ಗಾಳಿ ಹತ್ಕೊತಿದ್ದೆ. ಈ ಆಷಾಢ ಗಾಳಿ ಮುಗಿಯೋವರೆಗೂ ಇದೆ ನಮ್ಮ ಕತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇನ್ನೇನು ಕತ್ಲಾಗ್ತಾ ಬಂತು. ಇನ್ನು ನಾನು ಕೂಡ ಮನೆ ಕಡೆ ಹೊರಡಬೇಕು. ಈ ಕಡೆ ನಮ್ಮ ಅಭಿಮಾನಿಗಳು ಕಾಯ್ತಾವ್ರೆ. ಒಬ್ಬಳು ಕರೆವಳೆ ಬ್ಲ್ಯಾಕಿ ಜಿಮ್ಮಿ, ನನ್ನ ಮಗನೇ, ಅವಳು ನೋಡಿ ಎಷ್ಟು ಚೆನ್ನಾಗಿ ಬಾಲಲ್ಲಿ ಆಡ್ಸವನೆ. ನೀನೇ ಇದೆಯಾ ತಿರ್ಬೋಕಿ ನನ್ನ ಮಗನು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಈ ವಿಡಿಯೋಸ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ಲೈಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನ ಸಿಗ್ತೀನಿ.